ಹಲೋ ಫ್ರೆಂಡ್ಸ್, ಎಲ್ಲಿಗೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ಸೊ ಇವತ್ತಿನ ಒಂದು ಕಂಟೆಂಟ್ ಬಂದು ನಿಧಾನ ನಿರ್ಧಾರಗಳು, ತಪ್ಪಿದ ಅವಕಾಶಗಳು. ಸ್ಲೋ ಡಿಸಿಷನ್ ಮಿಸ್ಡ್ ಯುವರ್ ಆಪರ್ಚುನಿಟೀಸ್. ಖಂಡಿತವಾಗಿ ಹೌದು. ನೀವು ನಂಬಲಿಲ್ಲ ಅಂದರೂ ನನಗೇನು ಸಮಸ್ಯೆ ಇಲ್ಲ. ನೀವು ಒಮ್ಮೆ ಯೋಚನೆ ಮಾಡಿ, ಒಂದು 5 ಮಿನಿಟ್ಸ್ ಕೂತ್ಬಿಟ್ಟು ಸೈಲೆಂಟಾಗಿ, ನಾನು ಇಲ್ಲಿ ತನಕ ಎಷ್ಟು ಆಪರ್ಚುನಿಟೀಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಆಫ್ ನಾನು ತಗೊಂಡಿರೋಂಥ ಡಿಸಿಷನ್ನು ಸ್ಲೋ ಆಗಿ. ನೀವು ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರೂ ಕೂಡ ನಿಮಗೆ ಯಾವುದೇ ತರಹದ ಲಾಸ್ ಆಗೋದಿಲ್ಲ, ಬಿಕಾಸ್ ನೀವು ಅದರಿಂದ ಗೈನ್ ಆಗ್ತಾರೆ. ಯಾಕಂತ ಹೇಳಿದ್ರೆ ನೀವು ಆಪರ್ಚುನಿಟಿ ಸಿಗುತ್ತೆ, ಆ ಒಂದು ಆಪರ್ಚುನಿಟೀಸಿಂದ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸಿಂದ ನೀವು 4 ಜನಕ್ಕೆ ಹೇಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಈ ಒಂದು ನಿರ್ಧಾರಗಳನ್ನು ನೀವು ತಗೊಳ್ಳೋದ್ರಿಂದ ಅಥವಾ ಸ್ಲೋ ಮಾಡೋದ್ರಿಂದ ಆಗುವಂಥ ನಿಮಗೆ ಡಿಸ್ಅಡ್ವಾಂಟೇಜ್ ಏನು, ಅಥವಾ ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋದ್ರಿಂದ ಆಗುವಂತಹ ಅಡ್ವಾಂಟೇಜಸ್ ಏನು? ಸೊ ಈ ಒಂದು ಕೆಲವೊಂದು ಪಾಯಿಂಟ್ಗಳನ್ನು ನಾನು ಪಿಕ್ ಮಾಡಿ ನಿಮಗೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲನೇ ಪಾಯಿಂಟ್ ನೋಡೋದಾದರೆ, ಸೊ ನೀವು ಆಮೆಗತಿಯಲ್ಲಿ ಹೋದರೂ ಕೂಡ ಬೆನಿಫಿಟ್ ಇದೆ, ಅಥವಾ ಆಮೆಗತಿಯಲ್ಲಿ ಹೋದರೂ ಕೂಡ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಮೊಲ ಹೇಗೆ ಫಾಸ್ಟಾಗಿ ಓಡಿ ಅದು ಎಲ್ಲೋ ಒಂದು ಕಡೆ ರೆಸ್ಟ್ ತಗೊಳುತ್ತೆ ಅಲ್ವಾ? ಸೊ ಡಿಸಿಷನ್ನು ಕೆಲವೊಮ್ಮೆ ನೀವು ತುಂಬ ಅನಲೈಸ್ ಮಾಡೋಕ್ಕೆ ಹೋದಾಗ ಕೆಲವೊಂದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಮಲದ ರೀತಿ ಹೋಗಿ ಎಲ್ಲೋ ಒಂದು ಕಡೆ ರೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟಾ, ಅಥವಾ ಆಮೆಗತಿಯಲ್ಲಿ ಹೋಗಿ ನೀವು ಫಾಸ್ಟಾಗೆ ಅಥವಾ ರೆಗ್ಯುಲರಾಗಿ ಕೀಪ್ ಆನ್ ಡಿಸಿಷನ್ ತಗೊಂಡು ಮುಂದೆ ಹೋಗೋದು ಇಂಪಾರ್ಟೆಂಟಾ? ಸೊ ಎರಡೂ ಗತಿಯಲ್ಲಿ ನಾವು ನೋಡೋಕ್ಕೆ ಹೋಗೋದಾದರೆ, ಆಪರ್ಚುನಿಟೀಸ್ ಹ್ಯಾವ್ ಎ ಲಿಮಿಟ್ ಟೈಮ್ ಅಥವಾ ಟೈಮ್ ಲಿಮಿಟ್. ಡಿಲೇ ಸಮ್ ಎಲ್ಸ್ ಟೇಕ್ಸ್ ಹಿಟ್. ಖಂಡಿತವಾಗಿ ಹೌದು. ನೀವು ಒಂದು ವೇಳೆ ಡಿಸಿಷನ್ ತಗೊಳ್ಳೋದು ಡಿಲೇ ಮಾಡಿದಷ್ಟು ನಿಮಗೆ ಸಿಗುವಂಥದ್ದು ಅವಕಾಶಗಳು ಬೇರೆಯವರ ಕೈಪಾಲಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ನೀವು ಇವತ್ತು ಏನೋ ಒಂದು ಸೈಕಲ್ ಬೈ ಮಾಡಬೇಕು ಅಂತ ಇರುತ್ತೆ, 1,000 ರೂಪಾಯಿ ಹೇಳಿರ್ತಾರೆ. ಆ ಒಂದು ಸೈಕಲ್ ಬೈ ಮಾಡೋದಕ್ಕೆ ಅವನು ಡೆಡ್ಲೈನ್ ಕೊಟ್ಟಿರ್ತಾನೆ, ಇವತ್ತು ಸಂಜೆ ಒಳಗಡೆ ಬಂದರೆ ನಿಮಗೆ ಆ 1,000 ರೂಪಾಯಿಗೆ ನಿಮಗೆ ಒಂದು ಸೈಕಲ್, ತುಂಬ ಚೆನ್ನಾಗಿರೋ ಸೈಕಲ್ ಕೊಡ್ತೀವಿ ವಿತ್ ಗುಡ್ ಕಂಡೀಷನ್ ಅಂತ ಹೇಳ್ತಾನೆ. ನೀವು ಒಂದು ವೇಳೆ ಡಿಲೇ ಮಾಡಿದ್ರೆ ಆ 1,000 ರೂಪಾಯಿ ಸೈಕಲ್ ಏನಿದೆ ಬೇರೆಯವರಿಗೆ ಹೋಗುತ್ತೆ ವಿತ್ ಗುಡ್ ಕಂಡೀಷನ್, ನಾನು ಹೇಳ್ತಾ ಇರೋದು. ಸೊ ನೀವು ತಗೊಳ್ಳೋಂಥ ಡಿಸಿಷನ್ ಏನಾಗಿರುತ್ತೆ, ನೀವು ತಗೊಳ್ಳೋಂಥದ್ದು ಗುಡ್ ಡಿಸಿಷನ್ ಅಥವಾ ಇಮಿಡಿಯೇಟ್ ಡಿಸಿಷನ್ಸು, ಕೆಲವೊಂದು ನಿಮಗೆ ಅವಕಾಶಗಳು ಸಿಗುತ್ತೆ, ಅಥವಾ ನೀವು ಆ ಉಪಯೋಗಿಸ್ಲಿಕ್ಕೆ ಅವಕಾಶಗಳು ಸಿಗುತ್ತೆ, ಅಥವಾ ನೀವು ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಒಂದು ವೇಳೆ ನೀವು ಡಿಲೇ ಮಾಡಿದ್ದಕ್ಕೆ ಏನಾಯಿತು, ಆ ಒಂದು ಸೈಕಲ್ ಬೇರೆಯವರು ತಗೊಂಡು ಉಪಯೋಗಿಸ್ಲಿಕ್ಕೆ ಅವಕಾಶ ಆಯಿತು. ಯಾರಿಗೆ? ಬೇರೆಯವರು. ಸೊ ಹಾಗಾಗಿ ಆಪರ್ಚುನಿಟೀಸ್ ಹ್ಯಾವ್ ಎ ಟೈಮ್ ಲಿಮಿಟ್. ಸೊ ಅದನ್ನು ನೀವು ಯೋಚನೆ ಮಾಡಿಕೊಂಡು ಅದರ ಆಧಾರದ ಮೇಲೆ ನೀವು ಡಿಸಿಷನ್ ತಗೊಳ್ಳೋವಂಥದ್ದು. ಡಿಲೇ ಲೀಡ್ಸ್ ಟು ಲಾಸ್, ಪ್ರೈಸ್ ಇನ್ಕ್ರೀಸ್, ಇನ್ವೆಸ್ಟ್ಮೆಂಟ್, ಪ್ರಾಪರ್ಟಿ ಆ್ಯಂಡ್ ಎಕ್ಸೆಟ್ರಾ. ಸೊ ಇದಕ್ಕೊಂದು ಉದಾಹರಣೆ ಹೇಳೋದಾದರೆ, ನಾನು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ ಒಂದು 4ರಿಂದ 5 ವರ್ಷದ ಹಿಂದೆ ನಾನು ಸೈಟ್ ತಗೊಳ್ಬೇಕು ಅಂತೇಳಿ ಯೋಚನೆ ಮಾಡಿದೆ. ಸೊ ಅವಾಗ ನಾನು ಡಿಸಿಷನ್ ತಗೊಂಡು ನಾನು ಸೈಟ್ ಕೂಡ ತಗೊಂಡೆ. ಅವತ್ತಿನ ಒಂದು ವ್ಯಾಲ್ಯೂ ಬಂದು 5 lakh rupees. ನಾನು ಅವತ್ತೇನಾದರೂ ಡಿಸಿಷನ್ ತಗೊಂಡು ಸೈಟ್ ತಗೊಂಡಿಲ್ಲ ಅಂದಿದ್ರೆ ಅದೇ ಸೈಟ್ ವ್ಯಾಲ್ಯೂ ಅದೇ ಜಾಗಕ್ಕೆ ಇವತ್ತು 25 lakhs. ಸೊ ನನಗಿಲ್ಲಿ ಒಂದು ಕಂಡಿದ್ದೇನೆಂತಂದರೆ, ಅವತ್ತಿನ ದಿನ ನಾನು ಡಿಸಿಷನ್ ತಗೊಂಡು ಸೈಟ್ ತಗೊಂಡಿದ್ದಕ್ಕೆ ಇವತ್ತು ನನ್ನ ಪಾಕೆಟಲ್ಲಿ 20 lakhs ಇದೆ. ಸೊ ಅದೇ ಹೇಳೋದು, ಆ ಒಂದು ಇಮಿಡಿಯೇಟ್ ಡಿಸಿಷನ್, ನೀವು ತಗೊಳ್ಳೋಂಥ ಡಿಸಿಷನ್ನು, ನೀವು ಮಾಡುವಂಥ ನಿರ್ಧಾರಗಳು, ಅಥವಾ ನೀವು ಆ ಒಂದು ಟೈಮ್ ಬಾಂಡ್ ಏನಿರುತ್ತೆ ಆ ಟೈಮ್ ಬಾಂಡಿಗೆ ತಕ್ಕಂತೆ ನೀವು ನಿರ್ಧಾರಗಳನ್ನು ತಗೊಂಡ್ರೆ ನಿಮಗೆ ಅಡ್ವಾಂಟೇಜಸ್ ತುಂಬ ಇರುತ್ತೆ. ಒಂದು ವೇಳೆ ಡಿಸ್ಅಡ್ವಾಂಟೇಜ್ ಆಯಿತು ಅಂತಲೇ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸಿಂದ ನೀವು 4 ಜನಕ್ಕೆ ಹೇಳೋವಂಥ ಅವಕಾಶ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೊಳ್ಳೋದನ್ನು ಅಥವಾ ನಿರ್ಧಾರಗಳನ್ನು ತಗೊಳ್ಳೋವಂಥದ್ದನ್ನು ನೀವು ಡಿಲೇ ಮಾಡಬೇಡಿ. ಡಿಲೇ ಮಾಡಿದಷ್ಟು ನಿಮಗೆ ಒಂದು ಅವಕಾಶಗಳನ್ನು ತಪ್ಪಿ ಹೋಗ್ತಾ ಇರುತ್ತೆ. ಓವರ್ ಥಿಂಕಿಂಗ್ ಕಿಲ್ಸ್ ಆ್ಯಕ್ಷನ್ಸ್. ಸೊ ಟೂ ಮಚ್ ಅನಾಲಿಸಿಸ್, ನೋ ಡಿಸಿಷನ್ಸ್. ಸೊ ಈ ಒಂದು ವಿಚಾರಕ್ಕೆ ನಾನು ಹೇಳೋದಾದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನಿಮ್ಮ ಒಂದು ಸೈಟ್ ಅಥವಾ ನಿಮ್ಮ ಒಂದು ಅಸೆಟ್ ಏನಿದೆ, ಕೋರ್ಟಲ್ಲಿ ಏನೋ ಒಂದು ಯಾವುದೋ ಒಂದು ಕಾರಣಕ್ಕೆ ಸಿಕ್ಕಾಕೊಂಡಿರುತ್ತೆ. ಸೊ ಅದ್ರ ಮೇಲೆ ಯಾರೋ ಲಿಟಿಗೇಷನ್ ಕಂಪ್ಲೇಂಟ್ ಏನೋ ಒಂದು ರೈಸ್ ಆಗಿರುತ್ತೆ.
ಸೊ ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ, ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಪಕ್ಕ ಇದ್ರೂ ಕೂಡ ನೀವು ಏನು ಯೋಚನೆ ಮಾಡ್ತೀರಾ, ಅಯ್ಯೋ ಈ ಒಂದು ಸೈಟು ಅಥವಾ ಈ ಒಂದು ಜಾಗ ಅಥವಾ ಈ ಒಂದು ಮನೆ ಅಥವಾ ಈ ನನ್ನ ಒಂದು ಅಸೆಟ್ ಬೇರೆಯವ್ರ ಕೈ ಪಾಲಾಗುತ್ತೆ. ಸೊ ಈ ಥರ ಒಂದು ಓವರ್ ಥಿಂಕ್ ಯೋಚನೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಡಿಸಿಷನ್ ತಗೊಳ್ಳೋಕ್ಕೆ ಯಾವುದಕ್ಕೂ ಆಗ್ತಾ ಇರೋದಿಲ್ಲ. ಸೊ ಅನಾವಶ್ಯಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಆಗುವಂಥ ಕಾರ್ಯಗಳಿಗೆ ನಿಮಗೆ ಡಿಸಿಷನ್ ತಗೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಯು ಹ್ಯಾವ್ ಟು ಟೇಕ್ ಸಪೋರ್ಟ್ ಫ್ರಮ್ ಯುವರ್ ನಿಮ್ಮ ಒಂದು ಡಿಪೆಂಡೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫಾದರ್ ಆಗಿರ್ಬೋದು, ನಿಮ್ಮ ಮದರ್ ಆಗಿರ್ಬೋದು. ಡಿಸಿಷನ್ ಮಾಡಿ, ಕೂತ್ಕೊಂಡು ಮಾತಾಡಿ, ಏನು ಒಳ್ಳೇದಾಗುತ್ತೆ ಏನು ಕೆಟ್ಟದಾಗುತ್ತೆ ಯೋಚನೆ ಮಾಡಿ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅಕಾರ್ಡಿಂಗ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ಪೀಡ್ ಕ್ರಿಯೇಟ್ಸ್ ಅಡ್ವಾಂಟೇಜ್, ಕ್ವಿಕ್ ಡಿಸಿಷನ್ಸ್ ಮೇಕರ್ಸ್ ಮೂವ್ ಹೆಡ್. ಸೊ ಅವಾಗಲೇ ಹೇಳಿದಂಗೆ ನಿಮಗೆ ಹೊಸ ಹೊಸ ಅವಕಾಶಗಳು ತುಂಬ ಸಿಗ್ತಾ ಹೋಗುತ್ತೆ ನೀವು ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ನೀವು ಸ್ಟಾರ್ಟ್ ಮಾಡಲಿಲ್ಲ ಡಿಸಿಷನ್ ತಗೊಳ್ಳೋಕ್ಕೆ ಅಂದರೆ ತುಂಬ ಅವಕಾಶಗಳು ಸಿಗುವಂಥದ್ದು ಮಿಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡಿಸಿಷನ್ ತಗೊಂಡಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅಲ್ಲಿ ಒಂದು ಮಾಡುವಂತಹ ಸ್ಟ್ರಗಲ್ ಏನಿರುತ್ತೆ ಅದು ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಅದರಿಂದ ಬೇರೆ ಬೇರೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಮಿಸ್ಡ್ ಚಾನ್ಸಸ್ ಡೋಂಟ್ ಆಲ್ವೇಸ್ ರಿಟರ್ನ್, ಸಮ್ ಆಪರ್ಚುನಿಟೀಸ್ ಆರ್ ಒನ್ಸ್ ಇನ್ ಎ ಲೈಫ್ ಟೈಮ್. ಇದು ಒಪ್ಕೊಳ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಕೆಲವೊಂದು ಅವಕಾಶಗಳು ಒನ್ಸ್ ಇನ್ ಎ ಲೈಫ್ ಟೈಮ್ ಸಿಗುತ್ತೆ. ಆ ಒಂದು ನೀವು ಮಿಸ್ ಮಾಡಿಕೊಂಡ್ರೆ ಆ ಲೈಫ್ ಟೈಮಲ್ಲಿ ಸಿಗುವಂಥ ಅವಕಾಶಗಳು ಖಂಡಿತವಾಗಿಯೂ ಬೇರೆಯವರ ಒಂದು ಪಾಲಾಗುತ್ತೆ. ಆ್ಯಕ್ಷನ್ ಬಿಲ್ಡ್ಸ್ ಕ್ಲಾರಿಟಿ. ನೀವು ತಗೊಂಡಿರೋ ಡಿಸಿಷನ್ ಮೇಲೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ. ಜೊತೆಗೆ ನೀವು ಅದನ್ನು ಏನು ನಿರ್ಧಾರ ತಗೊಂಡಿದ್ರೆ ಅದನ್ನು ಮೂವ್ ಮಾಡಲಿಕ್ಕೆ ಅಥವಾ ಆ ಒಂದು ದಾರಿಯಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇವತ್ತಿನ ಒಂದು ಕಂಟೆಂಟ್ ಏನಿದೆ, ನಿಮ್ಮ ಸ್ಲೋ ಡಿಸಿಷನ್ ಮಿಸ್ಡ್ ಆಪರ್ಚುನಿಟೀಸ್, ಲಾಸ್ಟ್ ಪಾಯಿಂಟ್ ಒಂದಿದೆ, ಕ್ವಿಕ್ ಡಿಸಿಷನ್ಸ್ ಮೋರ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಪಾಯಿಂಟಲ್ಲಿ ಹೇಳಿದೆ ನಾನು, ನೀವು ಯಾವಾಗ ಸಡನ್ನಾಗಿ ಡಿಸಿಷನ್ ತಗೊಂಡು ನೀವು ಮುಂದೆ ಹೋಗ್ತಾ ಇರ್ತೀರ, ಅವಾಗ ನೀವು ಹೊಸ ಅವಕಾಶಗಳು ಸಿಗುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಮ ಲೈಫ್ ಸ್ಟೈಲಲ್ಲಿ. ಸೊ ಅದು ಇಟ್ ಬಿಕಮ್ ನಿಮ್ಮ ಒಂದು ಗುಡ್ ಅಪರ್ಚುನಿಟೀಸ್ ಆಗಿರ್ಬೋದು ನಿಮ್ಮ ಲೈಫ್ ಸ್ಟೈಲಲ್ಲಿ. ಸೊ ಹಾಗಾಗಿ ಡಿಸಿಷನ್ ತಗೊಳ್ಳೋದನ್ನು ನೀವು ತಡ ಮಾಡ್ದೇನೆ ನೀವು ನಿರ್ಧಾರ ತಗೊಂಡ್ರೆ ಖಂಡಿತವಾಗಿ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಮೆಗತಿಯಲ್ಲೂ ಇರಬೇಕು, ಮಲದ ಗತಿಯಲ್ಲೂ ಇರಬೇಕು. ನೀವು ತಗೊಳ್ಳುವಂಥ ನಿರ್ಧಾರ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತಂದರೆ ಖಂಡಿತವಾಗಿಯೂ ನೀವು ನಿರ್ಧಾರವನ್ನು ತಗೊಳ್ಳಿ. ಮತ್ತು ಅದರಿಂದ ಆಗುವಂತಹ ಅವಕಾಶಗಳು ಏನೆಲ್ಲ ಇದೆ ಅಥವಾ ಒಂದು ಅಡ್ವಾಂಟೇಜಸ್ ಏನಿದೆ ಅದನ್ನು ನೀವು ಅನುಭವಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.